ಹರೇ ಶ್ರೀನಿವಾಸ. ಶ್ರೀರಾಮನವಮಿಯ ಪ್ರಯುಕ್ತ ರಾಮದೇವರ ಮೇಲೆ ಒಂದು ಸುಂದರವಾದ ಕೃತಿ. ಈ ಕೃತಿಯನ್ನು ಶ್ರೀ ವಿದ್ಯಾಪ್ರಸನ್ನ ತೀರ್ಥರು ರಚನೆ ಮಾಡಿದ್ದಾರೆ. ಇವರ ಅಂಕಿತ ಪ್ರಸನ್ನ. ಹಾಡಿನ ಸಾಲು: ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ಈ ಕೃತಿಯಲ್ಲಿ ತೀರ್ಥರು ಅತಿ ಸುಂದರವಾಗಿ ರಾಮ ಭಜನೆಯನ್ನು ಹೇಗೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ನಾವು ಮನುಜ ಜನ್ಮದಲ್ಲಿ ಹುಟ್ಟಿದ್ದಕ್ಕೆ ರಾಮನ ಸ್ಮರಣೆಯನ್ನು ಮಾಡಬೇಕು, ಭಜನೆಯನ್ನು ಮಾಡಬೇಕು. ರಾಮ ರಾಮ ಜಯ ರಾಘವ ಸೀತಾ ಎಂದು ಸುಸ್ವರದಲ್ಲಿ ಹಾಡಬೇಕು. ಹಾಗೆ ತಾಳ ಮೇಳಗಳು ಇಟ್ಟುಕೊಂಡು ನಾವು ನಮ್ಮ ರಾಮನನ್ನು ಸ್ಮರಿಸಬೇಕು. ನಮ್ಮ ಚಿತ್ತವನ್ನು ಚಲಿಸದೆ, ಅಂದರೆ ಬೇರೆ ಕಡೆ ಗಮನ ಕೊಡದೆ, ಭೃತ್ಯ ಮನೋಭಾವದಲ್ಲಿ, ಅಂದರೆ ಅರ್ಥ ಏನು? ಸೇವಕ, ನಾನು ನಿನಗೆ ಸೇವಕ ಎಂಬ ಭಾವದಲ್ಲಿ ನಾವು ದೇವರನ್ನು ಸ್ಮರಿಸಬೇಕು, ಶ್ರೀರಾಮದೇವರನ್ನು ಸ್ಮರಿಸಬೇಕು ಎಂದು ತೀರ್ಥರು ಹೇಳ್ತಾರೆ. ಅನಂತರ ಈ ಕಲಿಯುಗದಲ್ಲಿ ನಮ್ಮ ಕಷ್ಟ ನಷ್ಟಗಳನ್ನು ನಾವು ಪಾರಾಗಬೇಕು ಎಂದರೆ ಒಂದೇ ಒಂದು ದಾರಿ, ನಮ್ಮ ಹರಿಯನ್ನು ಸ್ತುತಿಸಬೇಕು, ಭಜನೆ ಮಾಡಬೇಕು. ಸುಲಭವಾಗಿ ನಮಗೆ ಸಿಗುವಂತಹ ದಾರಿ ಇದು ಅಂತ ಕೂಡ ತೀರ್ಥರು ಹೇಳ್ತಾರೆ. ಇಂತಹ ಸುಂದರವಾದ ಕೃತಿಯನ್ನು ಈಗ ಕಲಿಯೋಣ. ರಾಮ ಭಜನೆ ಮಾಡೋ, ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ, ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ರಾಮ ರಾಮ ಜಯ ರಾಘವ ಸೀತಾ, ರಾಮ ರಾಮ ಜಯ ರಾಘವ ಸೀತಾ, ರಾಮ ರಾಮ ಜಯ ರಾಘವ ಸೀತಾ, ರಾಮನೆಂದು ಸುಸ್ವರದಲ್ಲಿ ಪಾಡುತ್ತಾ ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ತಾಳವನು ಬಿಡಬೇಡ, ಮೇಳವನು ಮರೆಬೇಡ. ತಾಳವನು ಬಿಡಬೇಡ, ಮೇಳವನು ಮರೆಬೇಡ. ತಾಳಮೇಳಗಳ ಬಿಟ್ಟು ನುಡಿದರೆ, ತಾಳಮೇಳಗಳ ಬಿಟ್ಟು ನುಡಿದರೆ, ತಾಳಮೇಳಗಳ ಬಿಟ್ಟು ನುಡಿದರೆ ತಾಳನು ನಮ್ಮ ಇಳಾಸುತೆಯರಸನು. ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ಚಿತ್ತವನು ಚಲಿಸದಿರು ಭೃತ್ಯ ಮನೋಭಾವದಲ್ಲಿ, ಚಿತ್ತವನು ಚಲಿಸದಿರು ಭೃತ್ಯ ಮನೋಭಾವದಲ್ಲಿ. ಸತ್ಯಜ್ಞಾನ ಅನಂತ ಬ್ರಹ್ಮನು, ಸತ್ಯಜ್ಞಾನ ಅನಂತ ಬ್ರಹ್ಮನು, ಸತ್ಯಜ್ಞಾನ ಅನಂತ ಬ್ರಹ್ಮನು ಹೃದ್ಗತನೆಂದರಿಯುತ ಭಕುತಿಯಲಿ. ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ಭಲರೆ ಭಲರೆ ಎಂದು ತಲೆದೂಗುವ ತೆರದಿ, ಭಲರೆ ಭಲರೆ ಎಂದು ತಲೆದೂಗುವ ತೆರದಿ. ಕಲಿಯುಗ ದೇವರ ಕೀರ್ತನೆಯಿಂದಲೇ, ಕಲಿಯುಗ ದೇವರ ಕೀರ್ತನೆಯಿಂದಲೇ, ಕಲಿಯುಗ ದೇವರ ಕೀರ್ತನೆಯಿಂದಲೇ ಸುಲಭದಿ ಹರಿಯ ಪ್ರಸನ್ನತೆ ಪಡೆಯಲು. ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ರಾಮ ರಾಮ ಜಯ ರಾಘವ ಸೀತಾ, ರಾಮ ರಾಮ ಜಯ ರಾಘವ ಸೀತಾ, ರಾಮ ರಾಮ ಜಯ ರಾಘವ ಸೀತಾ, ರಾಮನೆಂದು ಸುಸ್ವರದಲ್ಲಿ ಪಾಡುತ್ತಾ ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ರಾಮ ಭಜನೆ ಮಾಡೋ ಮನುಜ, ರಾಮ ಭಜನೆ ಮಾಡೋ. ಶ್ರೀರಾಮ ಭಜನೆ
ಮಾಡೋ. ಹರೇ ಶ್ರೀನಿವಾಸ. ಜೈ ಶ್ರೀರಾಮ್.